ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 21. ವಸಿಷ್ಠ ಅವರ ಬೇಸರ ಮರೆಸಿದ್ಲು ಮೈಥಿಲಿ. ಅಂದು ರಾತ್ರಿ ರೆಸಾರ್ಟ್ನಲ್ಲೇ ಉಳಿದಿದ್ರು. ವಸಿ ವಸಿ ಎಳಿ ಮೇಲೆ ಎಂದು ಗಂಡನ ಎಚ್ಚರಿಸಿದರು ಮೈಥಿಲಿ. ಹಾ ಹೆಂಡ್ತಿ, ಇನ್ನೂ ಸ್ವಲ್ಪ ಹೊತ್ತು ಎಂದು ಹೇಳಲು ಅವರ ಬೆಡ್ಶೀಟ್ ಎಳೆದು, ತುಂಬ ಕೆಲಸ ಇದೆ, ಎದ್ದೇಳಿ ಮೇಲೆ ಎಂದರು ಅವರ ಕೈ ಹಿಡಿದು ಎಳೆಯುತ್ತಾ. ಅಬ್ಬಾ ಹೆಂಡ್ತಿ, ಇಷ್ಟು ವರ್ಷ ಆದರೂ ಹೀಗೇನಾ? ಗಂಡನನ್ನೇ ಎಬ್ಬಿಸೋಕ್ಕೂ ಬರಲ್ಲ ಹಿಂಗೆ ಎಂದು ಮಡದಿಯ ದೂರಿ. ಹೀಗೆ ಮುತ್ತು ಕೊಟ್ಟು ಎಬ್ಬಿಸಬೇಕು ಗೊತ್ತಾ ಎಂದರು ತಟ್ಟನೆ ಮುತ್ತಿಟ್ಟು. ವಸಿ ಎಂದವರು ನಾಚಲು, ಅಯ್ಯೋ ಈ ನಾಚಿಕೆನ ನೋಡಿದರೆ ಏನೇನೋ ಅನಿಸುತ್ತಪ್ಪ ಎಂದು ಕಣ್ಮಿಟುಕಿಸಿ, ಅಬ್ಬಾ ನಿಮ್ಮನ್ನ ಬಿಟ್ಟರೆ ಬರೀ ಇದೇ ಮಾಡ್ತೀರಾ, ಮೊದಲು ಎದ್ದು ಸ್ನಾನ ಮಾಡಿ ಎನ್ನುತ್ತಾ ಸ್ನಾನಕ್ಕೆ ನಡೆದರು ವಸಿಷ್ಠ ಅವರು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಮೈಥಿಲಿ ಅವರ ಬಟ್ಟೆ ತೆಗೆದಿಟ್ಟು ಅಡುಗೆ ಮನೆ ಸೇರಿದ್ದರು. ಹೆಂಡತಿ, ಹೋಟೆಲಲ್ಲಿ ತಿಂದರೆ ಆಗ್ತಿತ್ತು, ಮತ್ತೆ ತಗೊಂಡ್ಯಾ ಎಂದರು. ಮಡದಿಯ ತಬ್ಬಿದ್ರು ವಸಿಷ್ಠ. ನಿಮ್ಮ ಆರೋಗ್ಯ ಮುಖ್ಯ ವಸಿ, ಅಡುಗೆ ಮಾಡಿದರೆ ನಾನೇನು ಸವಿಯಲ್ಲ ಎನ್ನುತ್ತಾ ಅಡುಗೆ ಪಾತ್ರೆ ಕೆಳಗಿಳಿಸಿದರು. ಅದು ಅದು ಮೈಥಿಲಿ ಎಂದು ತಡವರಿಸಿದರು ವಸಿಷ್ಠ. ಏನು ಹೇಳಬೇಕೋ ಹೇಳಿ ಎಂದರು ಅವರತ್ತ ತಿರುಗಿ. ಅದು ಏನಿಲ್ಲ ಬಿಡು ಎಂದು ಕಣ್ಣು ತಪ್ಪಿಸಿ ಹೊರಡಲು ನೋಡಿದಾಗ, ಮಗನ ವಿಚಾರ ಕೇಳಬೇಕಾ? ಏನು ಕೇಳಿ ಎಂದರು ಅವರ ಕೈ ಹಿಡಿದು. ಅದು ತಿಂಡಿ ತಿಂದು ನೀನು ಹೋಗಿರು, ನಾನು ನಿಧಿಯಮ್ಮನ ಬಳಿ ಹೋಗಿ ಬರ್ತೀನಿ, ತಪ್ಪಾಗಿದೆ ಅಂದ ಮೇಲೆ ಕ್ಷಮೆ ಕೇಳಬೇಕಲ್ವಾ ಎಂದರು ಮೆಲ್ಲಗೆ. ವಸಿಷ್ಠ, ನೀವು ಇಷ್ಟು ಸಂಕೋಚ ಪಡೋದು ಬೇಡ, ನಾನು ನಿಮ್ಮ ಹೆಂಡತಿ, ನೀವು ತಪ್ಪು ಮಾಡಿದಾಗಲೇ ನನಗೆ ಮಗನ ದಂಡಿಸೋಕೆ ಹಿಂಜರಿಕೆ ಇಲ್ಲ. ಆದರೆ ನೀವು ಕೋಪದ ಹೇಳಿದ್ರೆ ನಾನು ಸಮಾಧಾನದಿಂದ ಬಿಡಿಸಿ ಹೇಳ್ತಿದ್ದೆ ಅಷ್ಟೆ. ಈಗಲೂ ಅಷ್ಟೇ, ತಪ್ಪು ಮಾಡಿರೋದು ಅವನು ಅಂದಮೇಲೆ ಅವನು ಕ್ಷಮೆ ಕೇಳಬೇಕು. ಅದಕ್ಕೆ ನೀವು ತಿಂಡಿ ಮಾಡಿ, ನಾನು ಅವನಿಗೆ ಫೋನ್ ಮಾಡಿದ್ದೀನಿ, ತಿಂಡಿ ಮುಗಿಸಿ ಅವನು ಡ್ರೈವರ್ ಜೊತೆ ಹಾಸ್ಪಿಟಲ್ಗೆ ಬರ್ತಾನೆ ಎಂದಾಗ ಹೆಮ್ಮೆಯಿಂದ ಮಡದಿ ಅಪ್ಪಿದರು ವಸಿಷ್ಠ. ಇದಕ್ಕೆ ಕಣೆ ಹೆಂಡ್ತಿ ನಿನಗೆ ಇಷ್ಟ ಆಗೋದು. ನನ್ನಂಥ ಒರಟನ್ನು ಬದಲಾಯಿಸಿದ ನಿನಗೆ ನನ್ನ ಮಗನ್ನ ಬದಲಾಯಿಸೋದು ಹೆಚ್ಚಿನ ಕೆಲಸ ಅಲ್ಲ. ಆದರೆ ನಾನೇ ದುಡುಕಿದೆ ಎಂದಾಗ ನಗುತ್ತಾ, ಇವಾಗ ತಿಂಡಿ ಮಾಡಿ ಬನ್ನಿ, ಆಮೇಲೆ ನನ್ನ ಗುಣಗಾನ ಮಾಡೋರಂತೆ ಎಂದಾಗ ಇಬ್ಬರು ನಗುತ್ತಾ ತಿಂಡಿಗೆ ಕುಳಿತರು. ವಸಿ, ಕುಡಿಯೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಕುಡಿಯೋಕೆ ಬಂದಿದ್ರಾ ಎನ್ನಲು ನಕ್ಕು, ಸಾರಿ ಎಂದರು. ಇಬ್ಬರು ತಿಂಡಿ ಮುಗಿಸಿ ಆಸ್ಪತ್ರೆಗೆ ಹೊರಟರು. ಇಬ್ಬರು ತಲುಪುವಷ್ಟರಲ್ಲಿ ಅವನು ಬಂದಿದ್ದ. ಗುಂಡಣ್ಣ, ತಿಂಡಿ ಆಯಿತು ಎಂದರು. ಮೈಥಿಲಿ ಮಗನ ನೋಡಿದ್ದೆ. ಆಯಿತು ಮಾಮ್ ಎಂದವ ಅಪ್ಪನನ್ನೊಮ್ಮೆ ನೋಡಿದ. ಅವರು ತಲೆ ತಗ್ಗಿಸಿದರು. ಹಾಂ ಬಾ ಎಂದು ಅವನ ಕೈ ಹಿಡಿದು ಮುನ್ನಡೆದರೆ ತಾವು ಹಿಂದೆ ನಡೆದರು ವಸಿಷ್ಠ. ಅಮ್ಮ ಇದಿಷ್ಟು ತಿನ್ನು ಎಂದು ಸುಮನ ಅವರಿಗೆ ತಿಂಡಿ ತಿನ್ನಿಸುತ್ತಿದ್ದು ನಿಧಿ. ಸಾಕು ಕಣ, ನೀನೇ ತಿನ್ನು ಎಂದರು ಅವರು. ಅಷ್ಟರಲ್ಲಿ ಹಿಂದೆ ಬಂದ ವೈಭವ್ ನೋಡಿ ಅವರು ಕೋಪಗೊಳ್ಳುವ ಮುನ್ನವೇ, ನಮಸ್ತೆ ಅಮ್ಮ, ನಾನು ಮೈಥಿಲಿ ಅಂತ ವೈಭವ್ ಅಮ್ಮ ಎಂದಾಗ ಕೋಪ ತಡೆದುಕೊಂಡ್ರು. ಆಂಟಿ ಹೇಗಿದ್ದೀರಾ? ಅಂಕಲ್ ಬನ್ನಿ ಎಂದು ದೂರ ಸರಿದು ಎದ್ದು ನಿಂತಳು ನಿಧಿ. ಚೆನ್ನಾಗಿದ್ದೀನಿ ಕಣಮ್ಮ ಎಂದು ಅವಳ ತಲೆ ನೇವರಿಸಿ ಅವಳ ಜೊತೆ ನಿಂತರು ವಸಿಷ್ಠ. ಆದರೆ ಅವಳ ಗಮನ ವೈಭವ್ ಮೇಲೆಯೇ. ನೇರವಾಗಿ ಬಂದ ವಿಷಯ ಹೇಳ್ತೀನಿ ಅಮ್ಮ, ನಿಮ್ಮ ಬಳಿ ಮನಸಾರೆ ಕ್ಷಮೆ ಕೇಳ್ತೀನಿ ಅಮ್ಮ. ನನ್ನ ಮಗನಿಂದ ಆಗಿರೋ ಅತಾಚೂರ್ಯಕ್ಕೆ ನಾವು ಕ್ಷಮೆ ಕೇಳ್ತೀವಿ ಎಂದು ಮೈಥಿಲಿ ವಸಿಷ್ಠ ಇಬ್ಬರೂ ಕೈ ಮುಗಿಯಲು, ಅಯ್ಯೋ ಕ್ಷಮೆ ಮಾತ್ಯಾಕೆ, ಆಗಿದ್ದನ್ನೆಲ್ಲ ಮರೆತಿದ್ದೀನಿ ನಾನು ಎಂದರು ಸುಮನ ಮುಜುಗರದಿಂದ. ಆದರೂ ನೀವೀಗ ಇರೋ ಸ್ಥಿತಿಗೆ ನಾವೇ ಕಾರಣ ಅನ್ನೋ ಪಶ್ಚಾತ್ತಾಪ ಕಾಡ್ತಿದೆ. ನೀವು ಕ್ಷಮೆ ಕೊಡಲಿಲ್ಲ ಅಂದರೆ ನಮಗೆ ನೆಮ್ಮದಿ ಇಲ್ಲಲ್ಲ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲ್ಲ, ಪ್ಲೀಸಮ್ಮ ಎಂದು ಮತ್ತೆ ಕೈ ಮುಗಿದ್ರು ವಸಿಷ್ಠ. ಅಯ್ಯೋ ಅಷ್ಟು ದೊಡ್ಡ ಮಾತೆಲ್ಲ ಬೇಡ, ನಾನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ, ಆದರೂ ನಿಮಗಾಗಿ ಕ್ಷಮೆ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ ಎಂದಾಗ ನಸು ನಕ್ಕರು ವಸಿಷ್ಠ ಮೈಥಿಲಿ. ಆದರೆ ನಿಧಿಯ ಗಮನವೆಲ್ಲ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡು ನಿಂತಿದ್ದ ವೈಭವ್ ಸುತ್ತಲೆ. ಅವನ ಕಣ್ಣಲ್ಲಿ ಇರುವ ಭಾವನೆ ಅರಿಯದಾದಳು ಅವಳು. ಗುಂಡಣ್ಣ ಎಂದು ಮೈಥಿಲಿ ಹೇಳಲು, ಆಂಟಿ ನನ್ನೂ ಕ್ಷಮಿಸಿ, ಏನೋ ಆಕ್ರೋಶದಲ್ಲಿ ಆ ರೀತಿ ಮಾತಾಡಿದೆ, ಬಟ್ ನನಗೆ ನಿಧಿ ಏನು ಅಂತ ಗೊತ್ತು ಎಂದನು ವೈಭವ್ ತಾನು ಕೈ ಜೋಡಿಸಿ. ಇರಲಿ ಬಿಡಪ್ಪ, ನಾನು ಮೊನ್ನೆ ಏನೇನೋ ಅಂದೆ ಎಂದರು ಅವನ ಕೈ ಇಳಿಸಿ. ಇದೇನಪ್ಪ ಗಾಯ, ಏನು ಮಾಡಿಕೊಂಡೆ ಎಂದರು ಅವನ ಹಣೆ ನೋಡಿ. ಅವನು ತನ್ನಪ್ಪನ ಕಡೆಗೆ ನೋಡಿದರೆ ಅವರು ತಲೆ ತಗ್ಗಿಸಿ ಇದ್ದರು. ಅದು ನಿನ್ನೆ ಜಾರಿ ಬಿಟ್ಟ, ಏನಾಗಿಲ್ಲ, ಸ್ವಲ್ಪ ತರಚಿದೆ ಅಷ್ಟೇ ಎಂದರು ಮೈಥಿಲಿ ಪರಿಸ್ಥಿತಿ ಅರ್ಥ ಮಾಡಿಕೊಂಡು. ಹೌದಾ, ಈಗ ಹೇಗಿದೆ, ಸ್ಕ್ಯಾನ್ ಮಾಡಿಸಿದ್ರಾ ಎಂದಾಗ, ಇವಾಗ ಮಾಡಿಸ್ತೀನಿ ಆಂಟಿ ಎಂದ ಹಿಂದೆ ಸರಿದು. ಸರಿ ಕಣಪ್ಪ ಎಂದು ಸುಮ್ಮನಾದರು.
ಅಮ್ಮ ಬರ್ತೀವಿ, ಇವನಿಗೂ ಟ್ರೀಟ್ ಮಾಡಿಸ್ಕೊಂಡು ಹೋಗ್ಬೇಕಲ್ವಾ ಎಂದಾಗ ಸರಿ ಎಂದು ತಲೆ ಆಡಿಸಿದರು. ಹೆಂಡತಿ, ನಾವು ಯಾವಾಗಲೂ ಹೋಗೋ ಹಾಸ್ಪಿಟಲ್ಗೆ ಹೋಗೋಣವಾ ಎಂದರು ವಸಿಷ್ಠ ಕಾರ್ ಬಳಿ ನಡೆದು. ಹ್ಞೂ ವಸಿ ಎಂದಾಗ ಮರು ಮಾತನಾಡದೆ ಕಾರಲ್ಲಿ ಕುಳಿತರು ಮೂವರು. ವಸಿಷ್ಠ ಮೈಥಿಲಿ ಮುಂದೆ ಕುಳಿತರೆ ವೈಭವ್ ಹಿಂದೆ ಕುಳಿತ. ಹೆಂಡತಿ, ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ನೀನು ಚೆಕಪ್ ಮಾಡಿಸ್ಕೊಂಡು ಬಾ, ವೈಭವ್ ಜೊತೆ ನಾನಿರ್ತೀನಿ ಎಂದರು ಹಾಸ್ಪಿಟಲ್ ತಲುಪಿದಾಗ. ಏನು ಬೇಕಾಗಿಲ್ಲ ಅಂತ ಹೇಳಿ ಮಾಮ್, ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರ್ತೀನಿ, ನೀವು ಅಷ್ಟರಲ್ಲಿ ಚೆಕಪ್ ಮುಗಿಸ್ಕೊಂಡು ಬನ್ನಿ ಎಂದ ವೈಭವ್ ಹೊರಟಾಗೆ. ಹೇಳಿದ್ದೆ ಸುಮ್ಮನಾದರೂ ವಸಿಷ್ಠ. ವೈಭವ್ ಮೈಥಿಲಿ ಇಬ್ಬರು ಒಳ ಹೋಗಲು ವಸಿಷ್ಠ ಆಚೆ ನಿಂತು ಕಾಯುತ್ತಿದ್ದರು. ಇಬ್ಬರಿಗೂ ಅದೇಕೋ ತಲೆ ಒಂದೇ ಸಮಯ ಸುತ್ತುತ್ತಿತ್ತು, ಸುಸ್ತೂ ಇತ್ತು. ಆದರೂ ತೋರಿಸದೆ ಸುಮ್ಮನೆ ಆತಂಕದಿ ಕಾಯುತ್ತಿದ್ದರು ಮಡದಿ ಮಗನಿಗಾಗಿ. ಹಲೋ ಮಿಸ್ಟರ್ ವಸಿಷ್ಠ ಎಂದ ಧ್ವನಿಗೆ ನೋಡಲು ಹಾಯ್ ಡಾಕ್ಟರ್ ವಿನೋದ್ ಎಂದರು ವಸಿಷ್ಠ. ವಾಟ್ ಎ ಸರ್ಪ್ರೈಸ್, ನೀವೇನಿಲ್ಲಿ? ಆರೋಗ್ಯ ಎಂದರು ಹುಬ್ಬು ಗಂಟುಕ್ಕೆ. ನನಗೇನಾಗಿದೆ ಡಾಕ್ಟರ್, ಐ ಆಮ್ ಫೈನ್, ಮೈಥಿಲಿ ಚೆಕಪ್ಗೆ ಬಂದಿದ್ದು, ಹಾಗೆ ಮಗನಿಗೂ ಸ್ವಲ್ಪ ಚೆಕಪ್ ಇತ್ತು ಎಂದಾಗ ವಾಟ್ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅವನಿಗೆ ಎಂದರು ಗಾಬರಿಯಿಂದ. ಇಲ್ಲ ಡಾಕ್ಟರ್, ನೀವಂದುಕೊಂಡಂತೆ ಏನಿಲ್ಲ, ಆ ಥರ ಅಲ್ಲ, ಸಣ್ಣ ಚೆಕಪ್ ಎಂದಾಗ ನಿಟ್ಟುಸಿರು ಬಿಟ್ಟು ನೀವ್ಯಾಕೆ ಇಷ್ಟು ಟೆನ್ಸ್ ಆಗಿದ್ದೀರಾ, ಈ ಮಂತ್ ಚೆಕಪ್ಗೆ ಬರಲೇ ಇಲ್ವಲ್ಲ ನೀವು ಎಂದರು ಡಾಕ್ಟರ್. ಅದು ಹಾಗೆ ಮರೆತೆ ಎಂದಾಗ ಅವರ ಕೈ ಹಿಡಿದು ನಿಮ್ಮ ಕೈ ಶಿವರ್ ಆಗ್ತಿದೆ, ಬನ್ನಿ ನನ್ನ ಜೊತೆ ಎಂದು ಕ್ಯಾಬಿನ್ಗೆ ಎಳೆದುಕೊಂಡು ಹೋದವರು. ಸುಮ್ಮನೆ ಮಲಗಿ ಎಂದು ಅವರ ಒಂದಷ್ಟು ಟೆಸ್ಟ್ ಮಾಡಿ ಕೊನೆಗೆ ಬ್ಲಡ್ ಸ್ಯಾಂಪಲ್ ಸಹ ತೆಗೆದುಕೊಂಡು ಎಲ್ಲ ನಾರ್ಮಲ್ ಇಲ್ಲ ವಸಿಷ್ಠ ಅವರೇ, ನಾನು ಹೇಳಿದ್ದೆ ಅಲ್ವಾ ಕೇರ್ಫುಲ್ ಆಗಿ ಇರಿ ಅಂತ ಎಂದಾಗ ತಲೆ ತಗ್ಗಿಸಿದರು ವಸಿಷ್ಠ. ಅವರ ರಿಪೋರ್ಟ್ ಬರಲು ತೆಗೆದು ನೋಡಿದ ಡಾಕ್ಟರ್, ಡ್ರಿಂಕ್ಸ್ ಮಾಡಿದಿರಾ? ಟೂ ಬ್ಯಾಡ್ ವಸಿಷ್ಠ, ನಿಮ್ಮ ಆರೋಗ್ಯದ ಬಗ್ಗೆ ಗೊತ್ತಿದ್ದರೂ ಕುಡಿದ್ರಾ? ಹೀಗೆ ಆದರೆ ಎನ್ನುವವರ ಮಾತು ತಡೆದು, ಏನೋ ಬೇಸರಲ್ಲಿ ಕುಡಿದ ಅಷ್ಟೇ ಬಿಡಿ, ಈ ರಿಪೋರ್ಟ್ ನನ್ನ PA ಕಲೆಕ್ಟ್ ಮಾಡ್ಕೋತಾರೆ ಎಂದು ಎದ್ದವರು ಈ ವಿಷಯ ಎನ್ನಲು ಯಾರಿಗೂ ಹೇಳಲ್ಲ, ಬಟ್ ಹುಷಾರು, ಇದೇ ಇನ್ನೊಂದು ಬಾರಿ ರಿಪೀಟ್ ಆದರೆ ನಾನು ಪಕ್ಕಾ ಮೈಥಿಲಿ ಅವರಿಗೆ ಹೇಳ್ತೀನಿ. ಆ್ಯಂಡ್ ಈಗ ಆಗಿರೋ ತಪ್ಪಿಗೆ ಕೊಡೋ ಟ್ಯಾಬ್ಲೆಟ್ 1 ವೀಕ್ ತಗೊಳ್ಳಿ, ಬ್ಲಡ್ ಜಾಸ್ತಿ ಆಗುತ್ತೆ ಎಂದಾಗ ತಲೆ ಆಡಿಸಿ ಅದನ್ನು ಅವರ ಕೈಯಲ್ಲಿ ಕೊಟ್ಟಿರಿ ಆ್ಯಂಡ್ ಥ್ಯಾಂಕ್ ಯು ಎಂದು ನಡೆದರು ವಸಿಷ್ಠ. ಅವರು ಆಚೆ ಬಂದಾಗ ಮೈಥಿಲಿ ವೈಭವ್ ಇಬ್ಬರು ಅವರಿಗಾಗೆ ಹುಡುಕುತ್ತಿದ್ರು. ವಸಿ ಎಲ್ಲಿಗೆ ಹೋಗಿದ್ರೆ ಎಂದಾಗ ಕೈಯಲ್ಲಿದ್ದ ಹತ್ತಿಯನ್ನು ಬಿಸಾಡಿದವರು. ಪರಿಚಯದ ಡಾಕ್ಟರ್ ಮಾತಾಡ್ತಿದ್ದ. ಏನಂದ್ರು ಡಾಕ್ಟರ್, BP ಶುಗರ್ ಎಲ್ಲ ಓಕೆನಾ ಎಂದಾಗ ಎಲ್ಲ ಓಕೆ ಎಂದರು ಮೈಥಿಲಿ. ರಿಪೋರ್ಟ್ ಕೊಡಿಲಿ ಎಂದು ತೆಗೆದು ನೋಡಿದವರು, ಅಬ್ಬಾ, ಶುಗರ್ 200ಕ್ಕೆ ಏರಿದೆ, BP 90ಕ್ಕೆ ಇಳಿದಿದೆ, ಇಷ್ಟೆಲ್ಲ ಆದರೂ ಓಕೆನಾ, ನಿಂಗೆ ನಾನ್ಯಾಕೆ ಬೈಯೋದು, ಟೆನ್ಷನ್ ಮಾಡ್ಕೋಬೇಡ ಅಂತ ಎನ್ನುವಾಗ ವೈಭವ್ ನೋಟ ಅವರ ತಲೆ ಇತ್ತು. ಅದನ್ನು ನೋಡಿ ತಲೆ ತಗ್ಗಿಸಿದವರು, ಸಾರಿ ಮೈಥಿಲಿ, ನಿಂಗೆ ಟೆನ್ಷನ್ ಆಗಿದ್ದು ನನ್ನಿಂದಾನೇ ಅಲ್ವಾ ಎಂದವರು ಮತ್ತಲ್ಲಿ ನಿಲ್ಲದೆ ನಡೆದರು. ಮಡದಿಯ ಬಗ್ಗೆ ವಿಚಾರಿಸಿ ನನ್ನ ಕೇಳಲಿಲ್ಲ ಎಂದುಕೊಂಡವ ಶುಷ್ಕ ನಗೆನಕ್ಕು ನಡೆದ. ಗುಂಡಣ್ಣ, ಅಪ್ಪನ ಬಳಿ ಯಾಕೋ ನೇರವಾಗಿ ಮಾತಾಡ್ತಿಲ್ಲ ಎಂದರು ಮೈಥಿಲಿ ಅವನ ಜೊತೆ ನಡೆಯುತ್ತಾ. ಮಾಮ್, ನೀವೇನು ಹೇಳಿದ್ರು ಓಕೆ, ಬಟ್ ಈ ವಿಷಯ ಬಿಟ್ಬಿಡಿ ಎಂದವ ಕೋಪದಿ ನಡೆಯಲು ಅವರು ತಾನೇ ಏನು ಹೇಳಿಯಾರು ಅವರ ಜೊತೆ ಹೆಜ್ಜೆ ಹಾಕಿದ್ರು. ಮೂವರ ಪಯಣ ಮನೆಯತ್ತ ಸಾಗಿತ್ತು. ಪಾಪ, ನೀವು 2 ದಿನದಿಂದ ನಂಗೆ ಕೈ ಸಿಗ್ತಿಲ್ಲ ಎಂದಳು ವಿಶಿಷ್ಟ. ಬೆಳಗ್ಗೆ ಅಪ್ಪನ ಕಾಣದಿದ್ದಾಗ ಅವರಿಗಾಗಿ ಕಾದಿದ್ಲು. ಇಲ್ಲ ಪರಿ, ರೆಸಾರ್ಟ್ಗೆ ಹೋಗಿದ್ದೆ ಎಂದರು ನಗುತ್ತಾ. ಹೋ, ನನ್ನ ಬಿಟ್ಟು ಹೋಗಿದ್ರಾ? ಟೂಟು ನಿಮ್ಮ ಜೊತೆ ಎಂದಾಗ ನಗುತ್ತಾ, ಇವತ್ತು ಮಧ್ಯಾಹ್ನ ಅಡುಗೆ ನಾನೇ ಮಾಡ್ತೀನಿ, ಹೇಗಿದ್ರು ಎಲ್ಲ ಒಟ್ಟಿಗೆ ಇದ್ದೀವಲ್ವಾ ಎಂದಾಗ ನಕ್ಕು ಒಪ್ಪಿದ್ಲು. ಅಂದಿನ ಅಡುಗೆ ವಸಿಷ್ಠ ಅವರದ್ದೇ. ಬಗೆ ಬಗೆಯ ಪಲ್ಯ, ರೊಟ್ಟಿ, ಸಿಹಿ ಮತ್ತು ಮೈಥಿಲಿ ಅವರ ಇಷ್ಟವಾದ ಬಜ್ಜಿ ಎಲ್ಲವನ್ನೂ ತಾವೇ ಮಾಡಿದ್ರು. ವಸಿಷ್ಠ ಕೇವಲ 1 ಗಂಟೆಯ ಸಮಯದಲ್ಲಿ ಅಲ್ಲದಲ್ಲೇ ತಾವೇ ತುತ್ತು ಮಾಡಿ ಕೈಯಾರೆ ತಿನ್ನಿಸಿದ್ರು ಮಡದಿಗೆ, ಮಗಳಿಗೆ. ಅದನ್ನು ನೋಡಿ ಓಡಿ ಬಂದು ಕುಳಿತ ತಂಗಿಗೂ ತಿನ್ನಿಸಿದ್ರು. ಆದರೆ ಅವರ ಲಕ್ಷ್ಯ ಮಗನ ಕಡೆಗೆ. ಮಗನನ್ನು ದೀನವಾಗಿ ನೋಡಿದರಾದರೂ ಅವನ ಭಾವವೇ ಶೂನ್ಯವೇ. ಅವನು ಪ್ರೀತಿ ಬಯಸುವಾಗ ಅವರು ಮುಕ್ತವಾಗಿ ಪ್ರೀತಿ ಕೊಡಲು ಹಿಂದೇಟು ಹಾಕಿದ್ರು. ಈಗ ಅವರು ಪ್ರೀತಿ ನೀಡಲು ಮುಂದಾದಾಗ ಅವ ಹಿಂದೆ ಸರಿಯುತ್ತಿದ್ದಾನೆ. ಅಪ್ಪನ ಪ್ರೀತಿಯ ಅವ ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಏನೋ ಅನರ್ಥ ಆಗಿಬಿಡುವುದು. ಗುಡ್ ಮಾರ್ನಿಂಗ್ ನಿಧಿ ಎಂದು ಅವಳ ಸನಿಹ ಬಂದು ನೋಡಿದ ಮಿಥುನ್. ಗುಡ್ ಮಾರ್ನಿಂಗ್ ಮಿಥುನ್ ಎಂದು ಹಿಂದೆ ಸರಿದವಳ ನೋಡಿ, ಇವತ್ತೇನು ಬಾಕ್ಸ್ಗೆ ಎಂದು ಅವಳ ಮುಂದಿದ್ದ ಬಾಕ್ಸ್ಗೆ ಕೈ ಹಾಕಿದ. ಹಾಂ, ದೋಸೆ ಎಂದಳು ಹಿಂದೆ ಸರಿಯುತ್ತಾ. ಹೋ ಎಂದವ ಅವಳ ಕೈ ಮುಟ್ಟಲು ಮುಂದಾದಾಗ ಮಿಥುನ್, ಇಲ್ಲೇನು ಮಾಡ್ತಿದ್ಯಾ, ವರ್ಕ್ ಆಯ್ತಾ ಎಂದ ಋಷಭ್ ಗಂಭೀರವಾಗಿ ಕೇಳಲು ಹಿಂದೆ ಸರಿದ. ಇಲ್ಲ ಸರ್, ಡೌಟ್ ಇತ್ತು ಕೇಳ್ತಿದ್ದೆ ಎಂದ ಭಯದಿಂದ. ಸ್ವಲ್ಪ ಗಂಭೀರವಾಗಿ ಇರಿ ಎಂದವ ಒಳೆ ನಡೆದ. ನಿಧಿಯ ಕರೆದು ನಡೆದ. ಮೇ ಐ ಕಮಿನ್ ಸರ್ ಎಂದಳು ಆಚೆ ನಿಂತು.
ಎಸ್ ಕಮೀನ್ ಎಂದವ ತನ್ನ ಸೀಟ್ನಲ್ಲಿ ಕುಳಿತು. ನೇರವಾಗಿ ವಿಷಯಕ್ಕೆ ಬರ್ತೀನಿ ನಿಧಿ, ನಿನ್ನ ಮೇಲೆ ನಂಬಿಕೆ ಇದೆ ಆ್ಯಂಡ್ ಯಾರನ್ನೂ ಜಾಸ್ತಿ ನಂಬಬಾರದು ಎಂದಾಗ ತಲೆ ತಗ್ಗಿಸಿ ನಿಂತಳು. ಸಾರಿ ಸರ್ ಎಂದಾಗ ತುಸು ತಣ್ಣಗದವ. ಹಾಗಲ್ಲಮ್ಮ, ನೀನು ಮುಗ್ದೆ, ಸ್ವಲ್ಪ ಧೈರ್ಯವಾಗಿರಬೇಕು ಎಂದಾಗ ತಲೆ ಆಡಿಸಿ ಸರಿ ಸರ್ ಎಂದು ಆಚೆ ನಡೆದಾಗ ಅಲ್ಲಿ ಅದಾಗಲೇ ವೈಭವ್ ನಡೆದಿದ್ದ. ಗುಡ್ ಮಾರ್ನಿಂಗ್ ವೈಭವ್ ಎಂದಳು ಅವನನ್ನು ನೋಡಿದ್ದ ನಗು ಮುಖದೆ. ಮಾರ್ನಿಂಗ್ ಎಂದು ತನ್ನ ಸೀಟ್ನತ್ತ ನಡೆದ. ಅದು ಸಾರಿ ವೈಭವ್ ಎಂದಳು ಅವನನ್ನು ಅಡ್ಡಗಟ್ಟಿ. ಯಾಕೆ ಎಂದ ಅವಳ ನೋಡದೆ. ನನ್ನ ಅಮ್ಮನಿಂದ ನಿನಗೆ ಹೊಡೆತ ಬಿತ್ತು, ಅಮ್ಮ ಆವೇಶದಲ್ಲಿ ನಿನ್ನ ಮೇಲೆ ಕೈ ಮಾಡಿದ್ರು ಎಂದಳು ಅವನ ನೋಡುತ್ತಲೇ. ಹಾಂ, ಇಟ್ಸ್ ಓಕೆ ಎಂದು ಹೊರಡಲು ಅನುವಾದವನ ಕೈ ಹಿಡಿದು, ಯಾಕೆ ವೈಭವ್, ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ? ಆಂಟಿ ಅಂಕಲ್ ಏನಾದರೂ ಬೈದ ಎಂದವಳ ಕೈ ಕೊಡವಿಕೊಂಡು, ಯಾಕೆ ಮಾತಾಡಬೇಕು, ಏನಿದೆ ನಮ್ಮ ಮಧ್ಯ ಎಂದು ಹೊರಟವನ ಮುಂದೆ ನಿಂತು, ಫ್ರೆಂಡ್ಶಿಪ್ ಇಲ್ವಾ? ನನಗೆ ಇರೋದು ಕೆಲವೇ ಫ್ರೆಂಡ್ಸ್ ವೈಭವ್, ಮಾತಾಡ್ಸಲ್ವಾ ಎಂದಾಗ ಅವಳ ನೋಡದೆ ಹೊರಟು ಬಿಟ್ಟ. ವೈಭವ್ ಎನ್ನುವವಳಿಗೆ ಅದೇಕೋ ಋಷಭ್ ಹೇಳಿದ ಮಾತು ನೆನಪಾದಾಗ ಸುಮ್ಮನೆ ತನ್ನ ಜಾಗಕ್ಕೆ ಮರಳಿದಳು. ನಿನ್ನಿಂದಾನೇ ಅಲ್ವಾ ನಮ್ಮನೆಯಲ್ಲಿ ಅಷ್ಟೊಂದು ರಾಮಾಯಣ ಆಗಿದ್ದು. ನನ್ನ ಮಾತು ತಪ್ಪು ನಿಜ, ಆದರೆ ಅದಕ್ಕೆ ಇಷ್ಟೊಂದು ದೊಡ್ಡ ಜಗಳ ಮಾಡೋ ಅವಶ್ಯಕತೆ ಇರಲಿಲ್ಲ. ನಿನ್ನ ಜೊತೆ ಮಾತಾಡಿದರೆ ಅಲ್ವಾ ಸಮಸ್ಯೆ. ನಾನು ಮಾತಾಡೋದೇ ಇಲ್ಲ, ನನ್ನ ಪಾಡಿಗೆ ನಾನು ಇದ್ದು ಬಿಟ್ಟರೆ ಏನೂ ಸಮಸ್ಯೆ ಆಗಲ್ಲ, ನಾನು ಸುಮ್ಮನೆ ಇರ್ತೀನಿ ಎಂದುಕೊಂಡ ಅವಳು ಹೋಗಿದ್ದು ನೋಡಿದವ. ಈ ಬೆಂಚಿಗೆ ಏನಾಗಿದೆ, ನಾನಾಗಿ ನಾನೇ ಮಾತಾಡಿಸಿದ್ರು ಹಾಗೆ ಹೋದ ಎಂದು ಕಾರ್ ಡ್ರೈವ್ ಮಾಡುತ್ತಿದ್ದಳು ವಿಶಿಷ್ಟ. ಅದೆಷ್ಟು ಕೊಬ್ಬವನಿಗೆ ಇರಲಿ, ಇನ್ಮುಂದೆ ನಾನು ಅವನನ್ನು ನೋಡಲ್ಲ, ಮಾತಾಡ್ಸಲ್ಲ ಎಂದು ತಾನೇ ಮಾತನಾಡಿಕೊಂಡು ಬರುವವಳ ಕಣ್ಣಿಗೆ ಕಾಣಿಸಿತು ಅರಸು ಕಂಪನಿ. ಹೋ, ಇದು ಅರಸ್ ಕಂಪನೀಸ್ ಅಲ್ವಾ ಎಂದು ನುಡಿದವಳು ಕಾರ್ ನಿಲ್ಲಿಸಿ ನಡೆದ್ಲು. ಆಗಷ್ಟೇ ಅಂದುಕೊಂಡಿದ್ದ ಮಾತು ಅಲ್ಲೇ ಹಾರಿ ಹೋಗಿತ್ತು. ವೇಟ್, ಯಾರು ನೀವು, ಪರ್ಮಿಷನ್ ತಗೊಂಡಿದ್ದೀರಾ ಎಂದು ಬಾಗಿಲಲ್ಲೇ ತಡೆದು ನಿಲ್ಲಿಸಿದ ವಾಚ್ಮ್ಯಾನ್. ಸರ್, ಅಪಾಯಿಂಟ್ಮೆಂಟ್ ತಗೊಂಡಿಲ್ಲ, ಬಟ್ ನಾನು ಋಷಭ್ ಫ್ರೆಂಡ್, ನಿಮಗೆ ಡೌಟ್ ಇದ್ದರೆ ನಿಮ್ಮ ಸರ್ಗೆ ಕಾಲ್ ಮಾಡಿ ಎಂದಾಗ ವಾಚ್ಮ್ಯಾನ್ ಋಷಭ್ಗೆ ಫೋನ್ ಮಾಡಿದ. ಹೆಲೋ ಎಂದ ಮೀಟಿಂಗ್ ಇಲ್ಲದೆ ಸುಮ್ಮನೆ ಕುಳಿತಿದ್ದವ. ಸರ್, ನಿಮ್ಮನ್ನು ಮೀಟ್ ಮಾಡೋಕ್ಕೆ ಯಾರೋ ಬಂದಿದ್ದಾರೆ ಎಂದಾಗ CCTV ಚೆಕ್ ಮಾಡಿದವ. ಹಾಂ, ಅವಳನ್ನು ಒಳಗೆ ಬಿಡಬೇಡ ಎಂದು ಕಾಲ್ ಕಟ್ ಮಾಡಿದ. ಮೇಡಮ್, ನಿಮ್ಮನ್ನು ಒಳಗೆ ಬಿಡಬಾರ್ದು ಅಂತ ಸರ್ ಹೇಳಿದ್ದಾರೆ ಎಂದಾಗ ಕೋಪ ಬಂದು, ಬೇಕಾಗಿಲ್ಲ, ನಾನು ಹೋಗ್ತೀನಿ ಎಂದು ಕೋಪದಿ ಬಂದು ಕಾರಲ್ಲಿ ಕುಳಿತರಾದರೂ ಅವಳ ಮನವೆಲ್ಲ ನೊಂದು ಹೋಗಿತ್ತು. ನಾನೇ ನಿಮ್ಮನ್ನು ಆಸ್ತಿ ಕೇಳೋಕೆ ಬಂದಿದ್ನ, ಜಸ್ಟ್ ಅವನ ಮೀಟ್ ಮಾಡೋದಕ್ಕೆ ಬಂದಿದ್ರೆ ನನ್ನ ಗೆಟ್ ಒಳಗೂ ಬಿಡಲಿಲ್ಲ ಎಂದವಳ ಕಣ್ಣೀರು ಕೆನ್ನೆ ನೋಡಿತ್ತು. ನಾನೇ ಅವನ ಹಿಂದೆ ಹೋಗೋದು, ಅವನೇನು ನಾನು ಬೇಡ ಎಂದು ಕಾರ್ ಎತ್ತಲೋ ತಿರುಗಿಸಿದ್ಲು. ಇವಳ್ಯಾಕೆ ನನ್ನ ಮೀಟ್ ಮಾಡೋಕೆ ಬಂದಿದ್ಲು ಎಂದು ಯೋಚಿಸಿದವ. ಯಾಕಾದರೂ ಬರಲಿ, ನನಗೇನು, ನನ್ನ ಪಾಡಿಗೆ ನಾನು ಇರ್ತೀನಿ ಎಂದು ಕಣ್ಮುಚ್ಚಿದವನ ಎದೆಯಲ್ಲಿ ಏನೋ ಸಂಕಟ. ತಕ್ಷಣ ಕಣ್ ತೆಗೆದವ. ಆದರೂ ಪಾಪ ನಾನು ಹುಡುಕೊಂಡು ಬಂದಿದ್ಲು ಎಂದು ಮೇಲೆದ್ದವ ವಾಚ್ಮ್ಯಾನ್ಗೆ ಕಾಲ್ ಮಾಡಿದ. ಅವಳು ಇದ್ರೆ ಕಳಿಸು ಎಂದ ಮೆಲ್ಲಗೆ. ಇಲ್ಲ ಸರ್, ಅಳ್ತಾ ಹೋದ್ರು ಎಂದಾಗ ತಕ್ಷಣ ಎದ್ದವ. ನಿನ್ನ ಮೀಟ್ ಮಾಡೋಕೆ ಕಾಯೋಕೆ ಅವಳೇನು ಯಾರೋ ವರ್ಕರ್ ಅಲ್ಲ, ವಸಿಷ್ಠ ಅಂಕಲ್ ಮಗಳು ಎಂದುಕೊಂಡವ. ಛೆ ಎಂದುಕೊಂಡು ಕಾರ್ ಕೀ ಎತ್ತಿಕೊಂಡು ಓಡಿದ್ದ ಅಲ್ಲಿಂದ. ಆದರೆ ಅದಾಗಲೇ ಅವಳ ಕಾರ್ ಕಣ್ಮರೆಯಾಗಿತ್ತು. ಇವಾಗ ಎಲ್ಲಿಗೆ ಹೋದ್ಲೋ ಎಂದುಕೊಂಡು ಅವಳ ನಂಬರ್ಗೆ ಕರೆ ಮಾಡಿದ. ಇವನ್ಯಾಕೆ ಕಾಲ್ ಮಾಡ್ತಿದ್ದಾನೆ ಎಂದು ರಿಸೀವ್ ಮಾಡದೆ ಕಾರ್ ಹಿಡಿದವಳು ಎತ್ತಲು ನೋಡುತ್ತಾ ನಿಂತು ಬಿಟ್ಟಳು. ಏನಾಗಿದೆ ನನಗೆ, ಈ ಬೆಂಚು ಮಾತಾಡ್ಸಿಲ್ಲ ಅಂತ ನನಗೆ ಯಾಕೆ ಬೇಜಾರಾಯಿತು ಎಂದು ತನ್ನಲ್ಲೇ ಮಾತನಾಡುತ್ತಿದ್ದವಳು ಅವನ ಮೇಲೆ, ನೋನೋ, ನನಗೆ ಲವ್ಗಿವೆಲ್ಲ ಆಗಲ್ಲ, ಪಪ್ಪ ಯಾರನ್ನು ತೋರಿಸ್ತಾರೋ ಅವರನ್ನೇ ಮದುವೆ ಆಗೋದು ಎಂದು ತನ್ನಲ್ಲೇ ನುಡಿದವಳು ಮರಳಿದಳು. ಮತ್ತೆ ತನ್ನ ಕಂಪನಿಯ ರಸ್ತೆ ಹಿಡಿದು, ಓ, ಈ ಡಿಫ್ರೆಂಟ್ ಇಲ್ಲೇ ಇದೆ, ಆದರೆ ನಾನ್ಯಾಕೆ ಇವಳಿಂದ ಬರ್ತಿದ್ದೀನಿ, ಏನಾದರೂ ಮಾಡ್ಕೊಳ್ಳಿ, ನನಗೂ ಅವಳಿಗೂ ಸಂಬಂಧ ಇಲ್ಲ ಎಂದುಕೊಂಡವ ಕಾರ್ ನಿಲ್ಲಿಸಿ, ಅವಳ ಹಿಂದೆ ಹೋಗೋಕೆ ನನಗೇನಾಗಿದೆ ಎಂದವ. ನಾನೇನಾದರೂ ಅವಳನ್ನು, ನೋನೋ, ಚಾನ್ಸ್ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟು ನಡೆದ ತನ್ನ ಕಂಪನಿಗೆ. ಇಬ್ಬರ ಹಿಂಜರಿಕೆಯಿಂದ ಪ್ರೀತಿ ಅರಳುವ ಮುನ್ನವೇ ಬಾಡಿ ಹೋಗುವುದೇ ಕಾದು ನೋಡಬೇಕಿದೆ. ಋಷಭ್ ಆಚೆ ಹೋಗಿ ಬಂದಿದ್ದರಿಂದ ಅವನ ಮನ ಸರಿ ಇರಲಿಲ್ಲ. ಏನೋ ಕೆಲಸ ಮಾಡಿ ಕುಳಿತುದ್ದಿದ್ದ. ಹಾಯ್ ಎವ್ರಿವಾನ್ ಎಂಬ ಧ್ವನಿಗೆ ಎಲ್ಲ ಎದ್ದು ಬಂದರೆ, ಸರ್ ಎಂದು ಆಶ್ಚರ್ಯದಿಂದ ಅವರನ್ನೇ ನೋಡಿದಳು ನಿಧಿ. ಏ ನಿಧಿಮಾ ಎಂದು ಅವಳ ಆಪ್ತೆಯಿಂದ ಅಪ್ಪಿದರು ಶಿವರಾಜ್ ಅರಸ್. ಸರ್, ನೀವು ಇಲ್ಲಿ ಎಂದಳು ಆಶ್ಚರ್ಯದಿಂದ.
ಅವಳು ಋಷಭ್ನ ಅವರ ಮನೆಯಲ್ಲಿ ನೋಡಿಲ್ಲವಲ್ಲ, ಅವರ ಮನೆಯ ಹೆಸರನ್ನು ಮರೆತಿದ್ಲು ಅವಳು. ನಮ್ಮದೇ ಕಣಮ್ಮ ಆಫೀಸು ಎಂದಾಗ ದೂರ ಸರಿದು, ಮರ್ತಿದ್ದೆ ಸರ್, ಅಂದರೆ ಋಷಭ್ ಸರ್ ನಿಮ್ಮ ಮಗನಾ ಎಂದಳು ಕಣ್ಣರಳಿಸಿ. ಹೂನಮ್ಮ, ನಮ್ಮಣ್ಣ ದೇವರಾಜ್ ಮಗ ಎಂದವರು. ನೀನಿಲ್ಲಿ ಕೆಲಸ ಮಾಡೋದು ಗೊತ್ತಿರಲೇ ಇಲ್ಲ ನೋಡು ಎಂದು ಅವಳ ಕೈ ಹಿಡಿದು, ನೀವೆಲ್ಲ ಹೋಗಿ ಎಂದು ಅವಳನ್ನು ತಮ್ಮ ಜೊತೆ ಕರೆದುಕೊಂಡು ನಡೆದರು. ನಿನ್ನ ಎಜುಕೇಷನ್ ಕಂಪ್ಲೀಟ್ ಆಯಿತಾ? ಅಮ್ಮನಿಗೆ ಹುಷಾರಿಲ್ಲ ಅಂದಿದ್ದಲ್ಲ, ಹೇಗಿದ್ದಾರೆ ಎಂದರು ಮೆಲ್ಲಗೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ ಸರ್, ಎಕ್ಸಾಮ್ಸ್ ನಡೀತೆ. ಅಮ್ಮನಿಗೆ ತುಂಬ ಹುಷಾರಿರಲಿಲ್ಲ, ಅದಕ್ಕೆ ಜಾಬ್ಗೆ ಸೇರಿದೆ ಎಂದಳು ಆತ್ಮೀಯತೆಯಿಂದ. ವಾಟ್, ಸುಮಾಗೆ ಹುಷಾರಿಲ್ವಾ ಎಂದರು ಒಮ್ಮೆಲೆ. ಸುಮಾನಾ? ನಮ್ಮಮ್ಮನ ಹೆಸರು ಸುಮಾ ಸರ್, ಸುಮನ ಅಲ್ಲ ಎಂದಾಗ ವಾಸ್ತವಕ್ಕೆ ಬಂದವರು, ಅದು ಮರೆತೆ ಕಣಮ್ಮ, ಮತ್ತೆ ಇವಾಗ ಹೇಗಿದ್ದಾರೆ ಎಂದಾಗ ನಗುತ್ತಾ, ಪರವಾಗಿಲ್ಲ ಸರ್, ಹುಷಾರಾಗಿದ್ದಾರೆ ಎಂದಳು ಸಾಮಾನ್ಯವಾಗಿ. ಇವಾಗೆಲ್ಲಿದ್ದಾರೆ? ಮನೆಗೆಲ್ಲ ಎಂದರು ಗಾಬರಿಯಿಂದ. ಇಲ್ಲ, ಇಲ್ಲೇ ಶ್ರೀದೇವಿ ಹಾಸ್ಪಿಟಲಲ್ಲಿದ್ದಾರೆ ಎಂದಳು ನಗುತ್ತಾ. ಆದರೂ ಮನದಲ್ಲಿ ಗೊಂದಲವಿತ್ತು ಅವಳಿಗೆ. ಅಡ್ಮಿಟ್ ಮಾಡೋ ಥರ ಸೀರಿಯಸ್ ಆಗಿದೆನಾ ಎಂದರು ಗಾಬರಿಯಿಂದ. ಅವರ ಗಾಬರಿ ನೋಡಿ ಅನುಮಾನವಾಯಿತು ಅವಳಿಗೆ. ಸರ್, ನೀವು ಭಯ ಪಡೋ ಥರ ಏನಾಗಿಲ್ಲ, ಮನೇಲಿದ್ದರೆ ಸುಮ್ಮನೆ ಸ್ಟ್ರೆಸ್ ಮಾಡ್ಕೋತಾರೆ ಅಂತ ಅಷ್ಟೇ ಎಂದಳು. ಹೌದಾ, ಓಕೆ, ನನಗೆ ಸ್ವಲ್ಪ ಕೆಲಸ ಇದೆ ಕಣಮ್ಮ, ನಾಳೆ ಬರ್ತೀನಿ ಎಂದಾಗ ಸರಿ ಎಂದು ತಲೆ ಆಡಿಸಿದ್ಲು. ಕಂಪನಿಯಿಂದ ಅವಸರದಲ್ಲಿ ಹೊರಟವರು ತಲುಪಿದ್ದು ಶ್ರೀದೇವಿ ಹಾಸ್ಪಿಟಲ್ಗೆ. ಇಲ್ಲಿ ಸುಮನ ಅನ್ನೋರಿರೋದು ಎಂದು ರಿಸೆಪ್ಷನ್ನಲ್ಲಿ ವಿಚಾರಿಸಿದರು. ಸುಮನ ಅವರು ಇದ್ದಿದ್ದ ವಾರ್ಡ್ಗೆ ಓಡಿದರು. ಅವರ ಮುಖದಲ್ಲಿ ಗಾಬರಿ ತುಂಬಿತ್ತು, ಜೊತೆಗೆ ಏನೋ ಕಳೆದುಕೊಂಡದ್ದು ಮರಳಿ ಸಿಗುವ ಖುಷಿಯಿತ್ತು. ಇಲ್ಲಿಂದ ಮತ್ತಾವ ಹೊಸ ಸತ್ಯ ತೆರೆದುಕೊಳ್ಳುವುದೋ ಅಥವಾ ಮತ್ತಾವ ಹೊಸ ಸಮಸ್ಯೆ ಹುಟ್ಟುವುದೋ ನೋಡಬೇಕಿದೆ. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ದಯಮಾಡಿ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನನ್ನ ಪ್ರೋತ್ಸಾಹಿಸಿ. ನೀವು ಹಾಕೋ ಕಮೆಂಟ್ಗಳೇ ನಮಗೆ ಬರೆಯೋಕೆ ಉತ್ಸಾಹ ನೀಡುವುದು. ಎಲ್ಲರಿಗೂ ಧನ್ಯವಾದಗಳು.